ಇದು ವಿಪ್ರೋ ಇಂದ ಮಲ್ಟಿ ಕುಕ್ವೇರ್ ಯುಟೆನ್ಸಿಲ್ ಇದು. ಇದರಲ್ಲಿ ಎಗ್ಸ್ ಮತ್ತು ವೆಜಿಟೇಬಲ್ಸ್ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು ಇದನ್ನು. ಇದು 360 ವಾಟ್ಸ್ ಯೂಸ್ ಮಾಡುತ್ತೆ. ಇದು ಪ್ರೈಸ್ ಬಂದು 2590 ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಇದು ಆ್ಯಕ್ಚುಲಿ ತುಂಬ ಲೈಟರ್ ವರ್ಷನ್ ಇದೆ ಇದು. ಸೊ ಅನ್ಬಾಕ್ಸ್ ಮಾಡೋಣ ಈಗ. ಇದು ವಿಪ್ರೋದ್ ಯೂಸರ್ ಮ್ಯಾನ್ಯುಯಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಯುಟೆನ್ಸಿಲಲ್ಲಿ ಪೋಚ್ ಟೆಕ್ಸ್ ಮಾಡ್ಬೋದು. ಆ್ಯಂಡ್ ಇದು ಸ್ಮಾಲ್ ಜಾರ್ ಥರ ಇದೆ. ಇದರಲ್ಲಿ ನೀರು ಮೆಷರ್ಮೆಂಟ್ ಮಾಡಿ ಹಾಕ್ಬೋದು ಇದರಲ್ಲಿ. ಸೊ ನೀರು ಹಾಕೋದು ಜಾಗ ಇದು. ಇಲ್ಲಿ ಇವರು ಎಷ್ಟು ಟೈಮ್ ಮತ್ತು ಎಷ್ಟು ನೀರು ಕ್ವಾಂಟಿಟಿ ತೊಗೋಬೇಕು, ಯಾವ ಟೈಪ್ಸ್ ಆಫ್ ಬಾಯ್ಲ್ಡ್ ಎಗ್ಗಿಗೆ ನಿಮಗೆ ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬಾಕಿ ಹೇಗೆ ಆಪ್ರೇಟ್ ಆಗುತ್ತೆ, ಕಾಷನ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡೋಣ. ಸೊ ಇದು ನೀರು ಮೆಷರ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಎಲ್ಲ ಮಾರ್ಕಿಂಗ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಎಷ್ಟು ನೀರು ಯೂಟಿಲೈಸ್ ಮಾಡ್ಬೋದು ಎಲ್ಲ ಯೂಸ್ ನೋಡಿಕೊಂಡು ಹಾಕೋಬೋದು. ಒಂದು ಪೋಚ್ ಟೆಕ್ ಮಾಡೋದಕ್ಕೆ ಇದು ಇನ್ನೊಂದು ಕೊಟ್ಟಿದ್ದಾರೆ. ಇದು ನೋಡಬೇಕು ಏನು ಯೂಸ್ ಮಾಡ್ಬೋದು ಅಂತ. ವೆಜಿಟೇಬಲ್ಸ್ ಬಾಯ್ಲ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಪ್ಲೇನ್ ಬೌಲ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಲಿಡ್ ಆಫ್ ದ್ಯಾಟ್. ಇಲ್ಲಿ ಸ್ಟೀಮ್ ಆಚೆ ಬರೋದಕ್ಕೆ ಚೆನ್ನಾಗಿ ಓಪನಿಂಗ್ ಕೊಟ್ಟಿದ್ದಾರೆ. ಇದು ಮಿಡಲ್ ಸೆಕ್ಷನ್. ಆ್ಯಂಡ್ ಇಲ್ಲಿ 2 ಪ್ಲೇಟ್ಸ್, ಎರಡು ಥರ ಪ್ಲಾಸ್ಟಿಕ್ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಬೋದು. ಇಲ್ಲಿ ಎಗ್ಸ್ ಪ್ಲೇಸ್ ಮಾಡಬೇಕು. ಸೊ 1 2 3 6 7 ಎಗ್ಸ್ ಒಟ್ಟಿಗೆ ಒಂದೇ ಸತಿ ಮಾಡ್ಬೋದು. ಸೊ ಬರೀ ಎಗ್ ಅಷ್ಟೇ ಇಡ್ತೀರಾ, ಮೊಟ್ಟೆ ಅಷ್ಟೇ ಇಡ್ತೀರಾ ಅಂದರೆ ಟುಗೆದರ್ 14 ಮೊಟ್ಟೆ ಬೇಯಿಸ್ಬೋದು ಇದರಲ್ಲಿ ಒಂದೇ ಸರಿಗೆ. ಸೊ ಇಲ್ಲಿ ನೀವು ನೀರು ಹಾಕಬೇಕು. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ದೆನ್ ಇದ್ರ ಮೇಲೆ ಇದನ್ನು ಪ್ಲೇಸ್ ಮಾಡಿ. ಸೊ ಇಲ್ಲಿ ಏನು ಬೇಕು ವೆಜಿಟೇಬಲ್ಸ್ ಇಲ್ಲ ಮೊಟ್ಟೆ ಮೇಲೆ ಅದನ್ನು ಇಟ್ಬಿಟ್ಟು ಇದು ಜಸ್ಟ್ ಹಿಂಗೆ ಲಾಕ್ ಆ ಥರ ಎಲ್ಲ ಏನೂ ಆಗಲ್ಲ ಇದು. ಸೊ ಹೀಗಿರಬೇಕು. ಉಲ್ಟಾ ಲಾಕ್ ಸಿಸ್ಟಮ್ ಎಲ್ಲ ಏನೂ ಇಲ್ಲ. ಜಸ್ಟ್ ಹಿಂಗೆ ಪ್ಲೇಸ್ ಮಾಡೋದಷ್ಟೇ ಇದನ್ನು. ಆ್ಯಂಡ್ ದೆನ್ ಕಂಟ್ರೋಲ್ ಬಟನ್ ಕೂಡ ಇದೆ, ಆನ್ ಆಫ್ ಮಾಡ್ಕೋಬೋದು. ಇದು ಮೆಷಿನ್ ಆನ್ ಆಗ್ತಾಯಿದೆ, ವರ್ಕ್ ಆಗ್ತಾಯಿದೆ ಅನ್ನೋದಕ್ಕೆ ಒಂದು LED ಲೈಟಿಂಗ್ ಕೊಟ್ಟಿದ್ದಾರೆ. ಎಗ್ ಇಂಡಿಕೇಶನ್ಸ್ ಕೊಟ್ಟಿದ್ದಾರೆ ಈ ಥರ. ಈ ಮೆಷರಿಂಗ್ ಕಪ್ಪಲ್ಲಿ ಈ ಥರ ಎಗ್ ಇಂಡಿಕೇಶನ್ಸ್ ಕೊಟ್ಟಿದ್ದಾರೆ. ಇದು ಹಾರ್ಡ್ ಬಾಯ್ಲ್ಡ್. ಈ ಎಗ್ ಶೇಪ್ ಅಲ್ಲಿ ಎಲ್ಲೂ ಲೈನ್ ಕೊಟ್ಟಿಲ್ಲ. ಸೊ ಇದು ಹಾರ್ಡ್ ಬಾಯ್ಲ್ಡ್. ಇದು ಮೀಡಿಯಂ ಬಾಯ್ಲ್ಡ್, ಮಧ್ಯದಲ್ಲಿದೆ ಲೈನು. ಇದು ಸಾಫ್ಟ್ ಬಾಯ್ಲ್ಡ್. ಇಲ್ಲಿ ಲಾಸ್ಟಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಾಫ್ಟ್ ಬಾಯ್ಲ್ಡ್. ಸಪೋಸ್ ಇವಾಗ ಇಲ್ಲಿ ಎಷ್ಟು ಎಗ್ಸ್ ಇಡ್ತಾ ಇದ್ದೀರಾ ಅದ್ರದ್ದು ಇಂಡಿಕೇಶನ್ ಕೊಟ್ಟಿದ್ದಾರೆ. 1 egg, 2 egg, 3 4 5 6 and 7. ಸೊ ಇವಾಗ ನಾವು ಹಾರ್ಡ್ ಬಾಯ್ಲ್ಡ್ ಎಗ್ ಮಾಡೋಣ ಅಂತ 2 ಮೊಟ್ಟೆ ಇಡ್ತೀನಿ. ಸೊ 2 ಮೊಟ್ಟೆ ಇಟ್ಟರೆ ಇಲ್ಲಿ ಇಂಡಿಕೇಶನ್ ಕೊಟ್ಟಿರೋ ಹಾಗೆ ಇಲ್ಲಿವರೆಗೂ ನೀರು ಹಾಕಬೇಕು. ಆ ನೀರನ್ನ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಇಲ್ಲಿ ಹಾಕ್ಕೋಬೇಕು. ಇಲ್ಲಿ ನೀರು ಹಾಕಬೇಕು. ಸೊ ಹಾರ್ಡ್ ಬಾಯ್ಲ್ಡ್ ಎಗ್ ಬೇಕು ಅಂದರೆ ಇಲ್ಲಿವರೆಗೂ ತುಂಬಿಸ್ಕೋಬೇಕು, ಸೆಕೆಂಡ್ ಲೈನ್ವರೆಗೂ. ಸಾಕು. ಹಿಂಗೆ ಪ್ಲೇಸ್ ಮಾಡಿ ಅಂತಂದ್ರೆ ಇಲ್ಲಿ ಮೆಷರಿಂಗ್ ಕಪ್ಪಲ್ಲಿ ಹಿಂದಗಡೆ ಚಿಕ್ಕದೊಂದು ಪಿನ್ ಕೊಟ್ಟಿದ್ದಾರೆ. ಈ ಪಿನ್ನಲ್ಲಿ 1 2
ಈ ಥರ ಹೋಲ್ಸ್ ಮಾಡಿಕೊಂಡು ಎಗ್ ಪ್ಲೇಸ್ ಮಾಡಿ. ಸೊ ಕವರ್ ಮಾಡಿಬಿಟ್ಟು ಆನ್ ಮಾಡಿ ಇದನ್ನು ಹಾರ್ಡ್ ಬಾಯ್ಲ್ಡ್ ಎಗ್ಸಿಗೆ 12 ಮಿನಿಟ್ಸ್ ಇಡಬೇಕು. ಒನ್ಸ್ ಅದು ಬಾಯ್ಲಿಂಗ್ ಸ್ಟಾರ್ಟ್ ಆದಾಗ ಹೀಗೆ ಸ್ಟೀಮ್ ಈ ಥರ ಎಲ್ಲ ಒಳಗಡೆ ಸ್ಟೀಮ್ ಫಾರ್ಮ್ ಆಗುತ್ತೆ. ಇಲ್ಲಿ ಚಿಕ್ಕದು ನಾಬ್ ಏನು ಕೊಟ್ಟಿದ್ದಾರೆ ಇಲ್ಲಿ ಓಪನಿಂಗು, ಎಗ್ಸ್ ಸ್ಟೀಮ್ ಎಲ್ಲ ಇಲ್ಲಿಂದ ಆಚೆ ಬರುತ್ತೆ. ಆಟೋಮ್ಯಾಟಿಕ್ ಲೈಟ್ ಆಫ್ ಆಗಿದೆ ಅದು. ಸೊ ಓಪನ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಬಿಡಬೇಕು. ಆಲ್ಮೋಸ್ಟ್ ನೀರು ಎಂಟಿನೇ ಇದೆ, ಅದೊಂದು ಸ್ವಲ್ಪ ಅದೇನು ಸ್ಟೀಮ್ ಫಾರ್ಮ್ ಆಗಿದೆ, ಅದೊಂದು ಸ್ವಲ್ಪ ನೀರು ಉಳ್ಕೊಂಡಿದೆ ಅಷ್ಟೇ. ಟಿಶ್ಯೂ ಪೇಪರಲ್ಲಿ ಇಲ್ಲ ಯಾವುದಾದ್ರೂ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಇದನ್ನ ಈ ಪಾರ್ಟ್ ಏನು ತೊಳೆಯೋಗಿಲ್ಲ, ನೀರಲ್ಲಿ ರನ್ನಿಂಗ್ ವಾಟರಲ್ಲಿ ತೊಳೆಯೋಗಿಲ್ಲ ಅದನ್ನ. So this is how it looks.